ನಮಸ್ಕಾರ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಹಂಪಿ, ನಮ್ಮ ವಿಜಯನಗರ ಸಾಮ್ರಾಜ್ಯ. ಸೊ ನೋ ಪ್ಲ್ಯಾನ್, ನೋ ಐಟನರಿ. ನಾವಿದ್ದಿದ್ದು ಹೋಟೆಲಲ್ಲಿ ಸೈಕಲ್ ಇದೆ ಅಂತ ಹೇಳಿದರು, ಬಟ್ ನೋಡಿದ್ರೆ ಸೈಕಲ್ ನಾಟ್ ಇನ್ ಅ ಗುಡ್ ಕಂಡೀಷನ್ ಅಂತೆ. ಸೊ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಆಟೋ. ದಿಸ್ ಬ್ಯೂಟಿಫುಲ್ ಕರ್ಟೀಸ್ಗಳೇ ಪ್ರಿನ್ಸಸ್ ಫೀಲ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿಂದ ಬಜಾರ್ ಸ್ಟ್ರೀಟಿಗೆ ಹೋಗೋಣ ಅಂತ. ಅಲ್ಲಿ ನೋಡೋಣ ಸೈಕಲು ಏನು ಮಾಡೋದು ಅಂತ. ಆ್ಯಂಡ್ ಅಲ್ಲಿಂದ ವಿರೂಪಾಕ್ಷ ಟೆಂಪಲ್ ಆರ್ ವಿಠಲ ಟೆಂಪಲ್ ಗೊತ್ತಿಲ್ಲ, ಸೊ ನೋಡೋಣ ಎಲ್ಲೆಲ್ಲಿ ಹೋಗೋಣ. ಸೊ ನಾವಲ್ಲಿ ವಿರೂಪಾಕ್ಷ ಟೆಂಪಲ್ಗೆ ಹೋಗೋದಾ ವಿಠಲ ಟೆಂಪಲ್ಗೆ ಹೋಗೋದಾ ಅಂತ ಫುಲ್ ಕನ್ಫ್ಯೂಷನ್ನು. ಆಲ್ರೆಡಿ 2 ಗಂಟೆ ಮೇಲಾಗಿತ್ತು. ಸರಿ ಅಂತ ನಮ್ಮನ್ನ ಬಿಟ್ಟಿದ್ದು ಆಟೋ ಡ್ರೈವರ್ ಅಣ್ಣನೇ ಕೇಳಿದ್ವಿ. ಅವರು ಈ ವಿಠಲ ಟೆಂಪಲ್ ಕಡೆ ಹೋಗಿ ಅಲ್ಲಿ ಸುಮಾರು ದೇವಸ್ಥಾನಗಳಿದೆ, ನದಿ ಪಕ್ಕ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ 2 ಕಿಲೋಮೀಟರ್, ಗಾಡೀಲಿ ಹೋದರೆ 11 ಕಿಲೋಮೀಟರ್ ಅಂತ ಹೇಳಿದ್ರು. ಸರಿ ಅಂತ ನಡ್ಕೊಂಡು ಬರ್ತಾ ಇದ್ದೀವಿ. ಬರ್ತಾ ಎಷ್ಟು ದೇವಸ್ಥಾನಗಳಿದೆ, ಎಲ್ಲ ಪಾಳು ಬಿದ್ದಿದೆ, ಸುಂದರವಾಗಿದೆ. ಆ್ಯಂಡ್ ಒಂಥರ ಹೋದರೆ ನೆಮ್ಮದಿ ಅನಿಸುತ್ತೆ. ಇದನ್ನೆಲ್ಲ ಹೆಂಗೆ ಕಟ್ಟಿದ್ರು? ಈ ಊರಲ್ಲಿ ಎಷ್ಟು ಸಾವಿರ ಜನ ಬದುಕ್ತಾ ಇದ್ದರು, ಎಷ್ಟು ವೈಭವದಿಂದ ಬದುಕ್ತಾ ಇದ್ದರು. ಇವಾಗ ಯಾವುದೋ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಹಂಗಿದೆ ಊರು, ಹಿಂಗಿದೆ ಊರು ಅಂತ ವಾಪಸ್ ಅವ್ರು ಹಳ್ಳಿಗೆ ಹೋಗಿ ಹೇಳ್ತಾರಲ್ಲ, ಆ ಥರ ವಿಜಯನಗರಕ್ಕೆ ಎಷ್ಟು ಜನ ಬಂದುಬಿಟ್ಟು ಬಾಲ್ ನೋಡಬೇಕು, ರೋಡ್ ಸೈಡಲ್ಲಿ ಮುತ್ತು ರತ್ನ ಎಲ್ಲ ಮಾರ್ತಾರೆ ಅಂತ ಎಷ್ಟು ಜನ ಬಂದು ನೋಡ್ಕೊಂಡು ಹೇಳೋಗಿದ್ದಾರೋ. ಈಗ ಇವತ್ತು ಅವ್ರು ಯಾರೂ ಇಲ್ಲ, ಏನೂ ಇಲ್ಲ, ಆ ಸಾಮ್ರಾಜ್ಯ ಇಲ್ಲ. ಉಳಿದಿರೋದು ಬರೀ ಪಳೆ ಉಳಿಕೆಗಳು ಮಾತ್ರ. ಒಂದು ಪುಷ್ಕರಣಿ ಸೂಪರ್ ಆಗಿದೆ, ಬ್ಯೂಟಿಫುಲ್, ಅಷ್ಟು ದೊಡ್ಡದು. ಎಷ್ಟು ದೇವಸ್ಥಾನಗಳು, ಅಲ್ಲೆಲ್ಲ ದೇವರಿದೆ, ಆದರೆ ಅದಕ್ಕೆ ಪೂಜೆ ನಡೀತಾ ಇಲ್ಲ. ಆ್ಯಂಡ್ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ರಾಕ್ಸ್ ಇದ್ದಾವೆ. ಅದು ಹೆಂಗೆ ನಿಂತಿದೆ, ಹೆಂಗೆ ಬ್ಯಾಲೆನ್ಸ್ ಮಾಡಿ ನಿಂತಿದೆ, ಯಪ್ಪ, ಇಟ್ಸ್ ಸೋ ಕ್ರೇಜಿ. ಅದಕ್ಕೆ ಡಸಂಟ್ ಕೇರ್ ಹೂ ಐ ಆಮ್, ಹೂ ಯು ಆರ್, ಇಟ್ ಜಸ್ಟ್ ಎಕ್ಸಿಸ್ಟ್. ಇದೆಲ್ಲ ನೋಡಿದೆ, ವಿಜಯನಗರ ಸಾಮ್ರಾಜ್ಯ ನೋಡಿದೆ, ಇವಾಗ ನಾನು ಬಂದಿರೋದು ನೋಡಿದೆ, ಆ್ಯಂಡ್ ಇಟ್ ಡಸಂಟ್ ಕೇರ್. ಮೋಸ್ಟ್ಲಿ 10,000 ಇಯರ್ಸ್ ಇಟ್ ವಿಲ್ ಸ್ಟಿಲ್ ಬಿ ದ ಸೇಮ್. ನಾನೀಗ ಇಲ್ಲೊಂದು ಡಬಲ್ ಮಂಟಪ ಥರ ಇದೆ, ಸೊ ಅಲ್ಲಿ ಕೂತಿದ್ದೀನಿ. ಇನ್ನು ಆ ಕಡೆ ಹೋಗಬೇಕು, ವಿಠಲ ದೇವಸ್ಥಾನಕ್ಕೆ. ನನಗೆ ಇವಾಗ ಹೆಂಗೆ ಅನ್ನಿಸ್ತಿದೆ ಅಂದರೆ, ಕರೆಂಟ್ಲಿ ನಾನು ಯಾವುದೋ ಸಾಮ್ರಾಜ್ಯದಿಂದ ಮೆಸೆಂಜರ್ ಆಗಿ ಬಂದಿದ್ದೀನಿ. ಇಲ್ಲಿ ಕೂತ್ಕೊಂಡು ತಂಪಾದ ಗಾಳೀಲಿ ಆಶ್ರಯ ತಗೊಂಡು ಇಲ್ಲಿಂದ ಅಲ್ಲಿ ಇನ್ನೊಂದು ಸಾಮ್ರಾಜ್ಯಕ್ಕೆ ಹೋಗ್ತಾಯಿದ್ದೀನಿ ಅನ್ನೋ ಥರ. ಲೈಕ್ ನನಗೆ ನಾನು 15ನೇ ಶತಮಾನ ಅಥವಾ 16ನೇ ಶತಮಾನದ ಭಾಗ ಅನ್ನಿಸ್ತಾ ಇದ್ದೀನಿ. ಲೈಕ್ ಅ ಬಿನ್ ಟ್ರಾನ್ಸ್ಪೋರ್ಟೆಡ್ ಬ್ಯಾಕ್ ಟು ಹಿಸ್ಟ್ರಿ. ನಾನು ಇದನ್ನೇನೋ ಆವಾಗ ಗೊತ್ತಿಲ್ಲ, ಇಲ್ಲೆಲ್ಲ ಓಡಾಡಿದ್ನೋ ಅದು ಗೊತ್ತಿಲ್ಲ, ಮತ್ತೆ ಓಡಾಡ್ತಾ ಇದ್ದೀನಿ. ಕಾಣಿಸ್ತಿದ್ದೀನ, ಆಲ್ಮೋಸ್ಟ್ 4:15 ಆಗಿದೆ. ಪುರಂದರದಾಸರ ಮಂಟಪದಲ್ಲಿದ್ದೀನಿ. ಎಷ್ಟು ಪೀಸ್ಫುಲ್ ಅನ್ನಿಸ್ತಾ ಇದೆ. ನಮ್ಮ ತುಂಗಭದ್ರೆ ಹರಿತಾ ಇರೋ ಸದ್ದು, ಪುರಂದರದಾಸರು ಇಲ್ಲೆಲ್ಲ ಓಡಾಡಿದ್ದಾರೆ ಅಂತ ಯೋಚನೆ ಮಾಡೋಕ್ಕೇ ಇವಾಗ ನಾನಿಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋಕ್ಕೇ ತುಂಬ ಖುಷಿ ಆಗ್ತಾಯಿದೆ. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದ ಉದ್ಧಾರನ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಓಕೆ, ನಂಗೆ ಹಾಡೋಕ್ಕೆ ಬರಲ್ಲ, ಬಟ್ ಇನ್ನೊಂದು ಹಾಡು ನೆನಪಾಗ್ತಿದೆ ಪುರಂದರದಾಸರದು. ತುಂಗಾ ತೀರದಿ ನಿಂತ
ಸುಯತಿವರನಾರೆ ಹೇಳಮಯ್ಯ 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 ಹೇಳಮಯ್ಯ. ಅಫ್ಕೋರ್ಸ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಆ್ಯಂಡ್ ರೀಸೆಂಟಾಗಿ ತೇಜೋ ತುಂಗಭದ್ರಾ ಬುಕ್ ಸಹ ಓದಿದ್ದೆ. ಅದರಲ್ಲಿ ನಮ್ಮ ಬರೋ ಕ್ಯಾರೆಕ್ಟರ್ಸ್ ಹಂಪಮ್ಮ, ಮೆಣಸಿನ್ಕಾಯಿ ಹೆಂಗೆ ಬಂತು ಎಲ್ಲ ಅದೆಲ್ಲ ವಸುಧೇಂದ್ರ ಸರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಆ ಬುಕ್ ಅಂತೂ. ಸೊ ಇಲ್ಲಿ ಹಂಪಿಯಲ್ಲಿ ಕೂತ್ಕೊಂಡು ಆ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಾಗ್ತಾ ಇದೆ. ಇಲ್ಲಿ ದಾಸರು ಕೂತ್ಕೊಂಡಿದ್ರು ಅಂತ, ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಓಡಾಡ್ತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ನಾವಿವಾಗ ವಿಠಲ ಟೆಂಪಲ್ಗೆ ಬಂದಿದ್ದೀವಿ. ಎಷ್ಟು ದೊಡ್ಡದಾಗಿದೆ, ಬೃಹದಾಕಾರವಾಗಿದೆ ದೇವಸ್ಥಾನ. ಒಳಗಡೆ ಒಂದಿಷ್ಟಿದ್ದಾವೆ, ಒಂದು ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಕಲ್ಲಿನ ಮಂಟಪ ಅಂದರೆ ಇದು ಫೇಮಸ್ 50 ರೂಪಾಯಿ ಮೇಲಿರೋ ಸ್ಟೋನ್ ಚಾರಿಯಟ್ ಆಗಲಿ, ಮ್ಯೂಸಿಕಲ್ ಪಿಲ್ಲರ್ ದೇವಸ್ಥಾನ ಆಗಲಿ, ಇನ್ನೂ ಹಲವಾರು ದೇವಸ್ಥಾನಗಳು. ಎಲ್ಲ ಬೆದೋಗಿದೆ, ಎಲ್ಲ ಅಳೆದೋಗಿದೆ. ಆ್ಯಂಡ್ ಹಕ್ಕಿಗಳು ಹಾರ್ತಾ ಇದ್ದಾವೆ. ಐ ಆಮ್ ಪಾರ್ಟ್ ಆಫ್ ಹಿಸ್ಟ್ರಿ. ನಾವೆಷ್ಟು ಮಾಡ್ತೀವಿ, ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಕೊನೆಗೆ ಏನೂ ಉಳಿಯಲ್ಲ. ಇನ್ನು ಎಷ್ಟು ಸಾವಿರ ವರ್ಷದವರೆಗೂ ಇದಿರುತ್ತೋ ಗೊತ್ತಿಲ್ಲ. ಆಮೇಲೆ ಇದಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ನಾವಿರಲ್ಲ, ಯಾರಿರ್ತಾರೆ ಅದು ಗೊತ್ತಿಲ್ಲ. ಆದರೆ ಈ ಕ್ಷಣ ಇವತ್ತು ನಾನಿಲ್ಲಿದ್ದೀನಿ ಅಷ್ಟೆ, ನಾಳೆ ಗೊತ್ತಿಲ್ಲ. ಅಷ್ಟೇ ಗುರು ಜೀವನ. ಓಕೆ ಬಾಯ್.